ಹಾಯ್ ನಮಸ್ತೆ ಫ್ರೆಂಡ್ಸ್, ವಿಲಾಸಿನಿ ಹಾಬೀಸ್ ಚಾನಲ್ಗೆ ಸ್ವಾಗತ. ಇವತ್ತು ಬಸಳೆ ಸೊಪ್ಪಿನ ಗಿಡವನ್ನು ನಾವು ಹೇಗೆ ಬೆಳೆಸ್ಬೋದು, ಹಾಗೆ ಅದರ ಉಪಯೋಗ ಹೇಗೆ ಅಂತ ತಿಳಿಸ್ತೀನಿ. ನಮ್ಮ ಬಸಳೆ ಸೊಪ್ಪನ್ನು ನಾವು ಎಲ್ಲಿ ಬೇಕಾದರೂ ಅಲ್ಲೂ ನಾವು ಬೆಳೆಸ್ಕೋಬೋದು. ಪಾಟಲ್ಲೂ ಗಿಡವನ್ನು ಹಾಕ್ಬೋದು, ನೆಲದಲ್ಲೂ ಕೂಡ ಹಾಕ್ಬೋದು. ಇದಕ್ಕೇನು ತುಂಬ ರೀತಿಯ ಗೊಬ್ಬರ ಎಲ್ಲ ಹಾಕಿ ಬೆಳೆಸಬೇಕು, ತುಂಬ ನೀರು ಬೇಕು ಅಂತೇನಿಲ್ಲ. ದಿನಕ್ಕೊಂದ್ಸಲ ನೀರು ಹಾಕಿ ಕೂಡ ಬೆಳೆಸ್ಬೋದು. ನಮ್ಮ ಮನೇಲಿರೋ ವಸ್ತುವನ್ನೇ ಗೊಬ್ಬರವನ್ನಾಗಿ ಮಾಡಿಕೊಂಡು ಬೆಳೆಸ್ಬೋದು. ಎಷ್ಟು ಬೇಕೋ ಅಷ್ಟು ಮನೆ ಮಂದಿ ತಿನ್ನುವಷ್ಟು ಬಸಳೆಯನ್ನು ನಾವು ಬೆಳೆಸ್ಕೋಬಹುದು. ನೋಡಿ, ನಾನೊಂದು ಬಸಳೆ ಗಿಡ ನೆಟ್ಟಿದ್ದೀನಿ. ಒಂದು 15 ದಿನಕ್ಕೆ ಸ್ವಲ್ಪ ಎತ್ತರ ಆಗಿದೆ. ಇದಕ್ಕೆ ನಾನು ಏನು ಗೊತ್ತಾ, ಒಂದು ಸಣ್ಣ ಮುಳ್ಳಿಂದು ಗಿಡವನ್ನು ಹಾಕಿದ್ದೀನಿ. ಅದು ಹಬ್ಬಿ ಮೇಲ್ಗಡೆ ಹೋಗಲಿಕ್ಕೆ ಅಂತ. ಇದ್ರದ್ದು ಬುಡದ ಹತ್ತಿರ ಮೆಣಸಿನಕಾಯಿನ ಗಿಡನೂ ಇದೆ, ಹಾಗಲಕಾಯಿನ ಗಿಡನೂ ಇದೆ. ಇದ್ರ ಉಪಯೋಗ ಏನು ಅಂದರೆ, ಇದು ದೇಹ ತುಂಬ ಉರಿ ಆಗ್ತಾ ಇರುತ್ತೆ, ಕಾಲಿನ ಪಾದ ಉರಿ ಆಗ್ತಾ ಇರುತ್ತೆ. ಅಂಥವ್ರಿಗಂತೂ ತುಂಬಾ ಬೆಸ್ಟು. ಹಾಗೆ ಮೂಲವ್ಯಾಧಿ ಇದ್ದವರಿಗಂತೂ ನಂಬರ್ 1 ಅಂತ ಹೇಳ್ಬೋದು. ಇದು ಮಳೆಗಾಲದಲ್ಲಿ ಸ್ವಲ್ಪ ಥಂಡಿ, ಓಕೆನಾ, ತುಂಬ ಕೊರಡಾಗ್ಬಿಡುತ್ತೆ ಬಾಡಿ. ಅಂಥ ಸಂದರ್ಭದಲ್ಲಿ ಸ್ವಲ್ಪ ಮೆಣಸಿನಕಾಳು, ಓಮ ಎಲ್ಲ ಹಾಕಿ ಸಾಂಬಾರಿಗೆಲ್ಲ ಹಾಕಿ ಮಾಡಿದರೆ ತಂಪಾಗಲ್ಲ, ಅಷ್ಟು ಕೋಲ್ಡಾಗಲ್ಲ. ಹಾಗೆ ಇದು ಬಾಣಂತಿಯವರಿಗೆ ಒಳ್ಳೆಯದಲ್ಲ, ಕೋಲ್ಡಾಗಿಬಿಡತ್ತೆ. ಗರ್ಭಿಣಿಯವರು ಜಾಸ್ತಿ ತಿನ್ನಬಾರ್ದು, ಸ್ವಲ್ಪ ತಿನ್ಬೋದು ಅಷ್ಟೇ. ಹಾಗೆ ನಾವು ನೆಡುವಾಗ ಅಂಗಡಿಯಿಂದ ನಾವು ಮಾರ್ಕೆಟಿಂದ ಗೊಬ್ಬರ ತರಬೇಕಂತೇನಿಲ್ಲ, ಮನೆಯಲ್ಲೇ ಇರುತ್ತೆ ಅಲ್ವ. ತರಕಾರಿ ಸಿಪ್ಪೆ ಇವೆಲ್ಲ ಒಣಗಿಸಿ ಪುಡಿ ಮಾಡಿ ಹಾಕ್ಬೋದು. ಹಾಗೆ ಇದ್ರದ್ದು ಬುಡ ನಾವು ನೆಟ್ಟಾಗ ಅದು ಗಟ್ಟಿಯಾಗಲಿಕ್ಕೆ ಕೊಡಬಾರ್ದು. ಅಂದರೆ ಇದು ಒಂದು ರೀತಿ ಏನು ಗಟ್ಟಿಯಾಗಿರಬಾರ್ದು, ಸಡಿಲಾಗಿರಬೇಕು. ಆ ರೀತಿಯಲ್ಲಿ ನಾವು ಗಿಡವನ್ನು ನೆಟ್ಟಾಗೋದು ತುಂಬ ಚೆನ್ನಾಗಿ ಬೆಳ್ಕೊಬಿಡತ್ತೆ. ನೋಡಿ, ನಾನು ಈ ರೀತಿ ಎಲ್ಲ ಸಡಿಲ ಮಾಡ್ತಾ ಇರ್ತೀನಿ. ವಾರಕ್ಕೊಮ್ಮೆ, 15 ದಿನಕ್ಕೊಮ್ಮೆ ಹೀಗೆ ಸಡಿಲ ಮಾಡ್ತಾ ಏನಾದರೂ ಒಂದು ನಮ್ಮ ಮನೆಯಲ್ಲಿ ಇರುವಂಥ ವಸ್ತುವನ್ನು ಇದ್ರ ಬುಡಕ್ಕೆ ಹಾಕ್ತಾ ಬಂದರೆ ಅದಕ್ಕೆ ಅದು ಗೊಬ್ಬರ ಆಗುತ್ತೆ, ಚೆನ್ನಾಗಿ ಬೆಳೆಯುತ್ತೆ. ನಾನಿಲ್ಲಿ ನಮ್ಮ ಮನೇಲಿ ತರಕಾರಿ ಎಲ್ಲ ಇದ್ದರೆ ನಾನೊಂದು ಈ ಬೇಸಿಗೆ ಟೈಮಲ್ಲಿ ಬಿಸಿಲಿಗೆ ಹಾಕಿ ಇಟ್ಕೋತೀನಿ, ಅಥವಾ ಇದ್ರ ಬುಡಕ್ಕೆ ತಂದು ಹಾಕ್ತೀನಿ. ಅಲ್ಲೇ ಒಣಗಿ ಅದಕ್ಕೆ ಗೊಬ್ಬರ ಆಗುತ್ತೆ. ನಂತರ ಒಂದಿಷ್ಟು ನಾವು ಫಿಶ್ ಅಥವಾ ನೀರು, ಚಿಕನ್ ತವದ ನೀರೆಲ್ಲ ಇದ್ದರೆ ತಂದು ಹಾಕ್ತೀನಿ. ನಂತರ ಏನು, ಈರುಳ್ಳಿ ಸಿಪ್ಪೆ ಮತ್ತು ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ಇರುತ್ತೆ ಅಲ್ವ, ಅದನ್ನು ನಾನು ಒಂದು ಕವರಲ್ಲಿ ಹಾಕಿ ಇಟ್ಕೋತೀನಿ. ಒಂದು ವಾರಕ್ಕೆ ಒಂದಿಷ್ಟು ಆಗುತ್ತೆ ಅಲ್ವ, ಅದನ್ನು ತಂದು ಇದ್ರದ್ದು ಮೇಲ್ಗಡೆ ಹೀಗೆ ಹಾಕ್ತಾ ಇರಬೇಕು. ವಾರಕ್ಕೊಮ್ಮೆ ಹಾಕ್ತಾ ಇದ್ದರೆ ಇದೇ ಸಾಕಾಗತ್ತೆ. ಬಸಳೆ ಗಿಡಕ್ಕೆ ಗೊಬ್ಬರದ ರೂಪದಲ್ಲಿ ಇಷ್ಟೇ ಸಾಕಾಗತ್ತೆ. ಹಾಗೆ ನಮ್ಮ ಎಲ್ಲೆಲ್ಲಾದರೂ ಸಗಣಿ ಬಿದ್ದರೆ ಸಗಣಿ ಪುಡಿ ಮಾಡಿ ಹಾಕಬೇಕು. ಹಸಿ ಸಗಣಿಯನ್ನು ಹಾಕಬಾರ್ದು ಯಾವುದೇ ಕಾರಣಕ್ಕೂ. ಅದು ಒಣಗಿಸಿ ಪುಡಿ ಮಾಡಿ ಹಾಕಿದರೆ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ತಿನ್ನಲಿಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಹಾಗೆ ಇದು ಶುಗರ್ ಇದ್ದವರಿಗೆ ಯಾಕೆ ಅಂದರೆ, ಅವ್ರದ್ದು ಬಾಡಿ ಸ್ವಲ್ಪ ಹೀಟಾಗಿರುತ್ತೆ ಅಲ್ವ, ಪಾದ ಉರಿ ಎಲ್ಲ ಬರೋದು ಎಲ್ಲ ಇರುತ್ತೆ ಶುಗರ್ ಇದ್ದವರಿಗೆ. ಅಂಥವ್ರಿಗೆ ಇದು ತಿಂದರೆ ಹೊಟ್ಟೆನೂ ಕ್ಲೀನ್ ಆಗುತ್ತೆ. ಅಂಥವರಿಗೂ ಬೆಸ್ಟ್ ಇದು, ಶುಗರ್ ಇದ್ದವರಿಗೆ. ಹಾಗೆ ಇದರಲ್ಲಿ ಕಬ್ಬಿಣ ಅಂಶ ತುಂಬಾ ಇರುತ್ತೆ, ಪ್ರತಿಯೊಬ್ಬರಿಗೂ ಒಳ್ಳೆಯದು. ಬಜ್ಜಿ ಮಾಡಿ ತಿನ್ಬೋದು, ಸಾಂಬಾರಂತೂ ನಾನಾ ರೀತಿಲಿ ಮಾಡಬಹುದು. ತುಂಬ ಕಬ್ಬಿಣ ಅಂಶ ಇರೋದರಿಂದ ಪ್ರತಿಯೊಬ್ಬರಿಗೂ ಒಳ್ಳೆಯದು ಅಂತ ಹೇಳ್ಬೋದು. ವಾರಕ್ಕೊಮ್ಮೆ ಅಥವಾ ವಾರಕ್ಕೆ 2 ದಿನ ತಿನ್ಬೋದು. ಇದು ಮಳೆಗಾಲದಲ್ಲೂ ನಾವು ಇದನ್ನು ಬೆಳೆಸ್ಕೋಬಹುದು. ಹೇಗೆ ಹೊರಗಡೆ ನೀವು ಗಿಡ ಹಚ್ಚಿದ್ದೀರಿ ಅಂದರೆ, ಒಂದು ಪಾಟಲ್ಲಿ ಒಂದು ಸಣ್ಣದು ಅದರದ್ದು ದಂಟನ್ನು ನೆಟ್ಕೊಂಡು, ನೀರು ತುಂಬ ಬೀಳಲ್ಲ ನೋಡಿ, ಆ ಕಡೆ ಇಟ್ಟು ನಾವು ಬೆಳೆಸ್ಬೋದು. ಪಾಟಲ್ಲಿಟ್ಟು ಬೆಳೆಸ್ಬೋದು, ನಾನಾ ರೀತಿಯಲ್ಲಿ ಬೆಳೆಸ್ಬೋದು. ಹಾಗೆ ಇದು ಬೆಳೀತಾ ಬಂದಾಗೆ ಇದರದ್ದು ಎಲೆಯನ್ನು ಮೊದಲು ತೆಗಿಬೇಕು. ಮೊದಲು ಎಲೆ ತೆಗೆದಾಗ ಅಲ್ಲಿ ಕವಲೊಡೆದು ಇನ್ನೂ ಒಂದು ಗಿಡದಲ್ಲಿ 4-5 ಗಿಡ, 7-8 ಗಿಡ ಆಗಿಬಿಡತ್ತೆ. ಹೀಗೆ ಎಲೆಯನ್ನು ಮೊದಲು ತೆಗೆದು ಅದು ಉದ್ದ ಆಗ್ತಾ ಇದ್ದಾಗೆ ಎಲೆಯನ್ನು ತೆಗಿಬೇಕು. ನಂತರ ತುಂಬ ಉದ್ದ ಆಯಿತು ಗಿಡ ಅಂದಾಗ ಅದರದ್ದು ತುದಿಯನ್ನು ಕಟ್ ಮಾಡಿದರೆ ಆಯಿತು. ಆವಾಗ ಏನಾಗುತ್ತೆ, ಇಲ್ಲಿ 1 ಗಿಡ ಇದ್ದಲ್ಲಿ 10 ಗಿಡ ರೀತಿಯಲ್ಲಿ ಕವಲೊಡೆಯುತ್ತೆ ಅಲ್ವಾ, ತುಂಬ ಬಸಳೆ ಆಗುತ್ತೆ. ಬಸಳೆ ಎಲೆನೇ ತೆಗಿತಾ ಇರಬೇಕು ಆವಾಗ. ಹೇಗೆ ತೆಗಿತಾ ಇದ್ದರೆ ಒಂದು ಗಿಡಕ್ಕೆ ಎಷ್ಟೆಲ್ಲ ನೋಡಿ ಚೆಂದಾಗತ್ತೆ. ಅದು ಬೆಳೀತಾ ಇದ್ದಾಗ ಇನ್ನೂ ತುಂಬ ಚೆಂದ ಕಾಣುತ್ತೆ. ಬಸಳೆ ಗಿಡ ಹಬ್ಬಿ ಹೋಯಿತು ಅಂದರೆ ಎಷ್ಟೋ ದೂರ ಹೋಗ್ಬಿಡತ್ತೆ ಗೊತ್ತಾ. ಅದಕ್ಕೊಂದು ಹೀಗೆ ಕೋಲು ಏನಾದರೂ ಕೊಟ್ಟಿದ್ರೆ ಆಯಿತು, ಅಷ್ಟೇ ಹಬ್ತಾ ಹೋಗ್ತಾನೇ ಇರುತ್ತೆ.
ನಾನು ಹಾಗೆ ಮಾಡೋದು, ಎಲೆಯನ್ನು ತೆಗೆದು ಬಿಡ್ತೀನಿ, ಪೂರ್ತಿ ಎಲೆ ತೆಗೆದು ಬಿಡ್ತೀನಿ. ಅದು ಮತ್ತು ಇನ್ನೂ ಕೌಲು ಹೊಡೆದು ಇನ್ನೂ ಜಾಸ್ತಿ ಆಗುತ್ತೆ ಅಲ್ವಾ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇದ್ರದ್ದು ಸಾಂಬಾರು ಕೂಡ. ನಾವು ವಾರಕ್ಕೆ ಒಮ್ಮೆ ಅಥವಾ ವಾರಕ್ಕೊಮ್ಮೆ ತಿಂದರೆ ಸಾಕು. ತುಂಬ ತಿನ್ನಲಿಕ್ಕೆ ಒಂದು ರೀತಿ ಬೇಜಾರು ಅನಿಸುತ್ತೆ ಅಲ್ವಾ. ವಾರಕ್ಕೆ ಪ್ರತಿದಿನ ತಿನ್ನೋದು, ವಾರಕ್ಕೆ 2 ದಿನ ಅಂದರೂ ಬೇಜಾರು. ಅದೇ ಒಂದೇ ದಿನ ಆದರೆ ತುಂಬ ಅಪರೂಪ ಆದಾಗ ಸಾಂಬಾರು ಅಥವಾ ಪಲ್ಯ ಏನೋ ಒಂದು ಮಾಡಿ ತಿನ್ಬೋದು. ದೇಹನೂ ತುಂಬ ತಂಪಾಗಿರುತ್ತೆ. ಈ ಬೇಸಿಗೆಯಲ್ಲಂತೂ ಬಸಳೆ ಎಲೆಯನ್ನು ತಿನ್ನಲೇಬೇಕು, ಚೆನ್ನಾಗಿರುತ್ತೆ. ಹಾಗೆ ಇದರಲ್ಲಿ ಕಬ್ಬಿಣಾಂಶ ಅಂತೂ ಹೇಳಿದ್ದೀನಲ್ವ, ತುಂಬ ಅತ್ಯಧಿಕವಾಗಿರುತ್ತೆ. ಪ್ರತಿಯೊಬ್ಬರಿಗೂ ಒಳ್ಳೆಯದು. ಹೊಟ್ಟೆ ಕ್ಲೀನಾಗತ್ತೆ. ನೀವು ಬಸಳೆ ಸಾಂಬಾರನ್ನು ಮಾಡಿ ತಿನ್ನಿ, ಮಾರನೇ ದಿನ ನೋಡಿ ಎಷ್ಟು ಹೊಟ್ಟೆ ಎಲ್ಲ ಕ್ಲೀನಾಗಿ ಇಡೀ ಬಾಡಿ ಎಲ್ಲ ತಂಪಾಗಿ ಇರುತ್ತೆ. ಕೆಲವೊಬ್ಬರಿಗೆ ನೋಡಿ ಇಡೀ ದಿನ ಉರಿ 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 ತಲೆನೋವು ಅಂತ ಇರ್ತಾರಲ್ವ, ಅವರಿಗಂತೂ ಬಸಳೆ ಸಾಂಬಾರೆಲ್ಲ ತಿನ್ನಬೇಕು. ತಲೆನೋವು ಕಡಿಮೆ ಆಗುತ್ತೆ, ಬಾಡಿ ಹೀಟ್ ಆಗೋದು ಕಡಿಮೆ ಆಗುತ್ತೆ. ಹಾಗೆ ಒಂದೇನಾದರೂ ನಮಗೆ ಗಾಯ ಆಯಿತು ಅಂತ ಇಟ್ಕೊಳ್ಳಿ, ತುಂಬ ಉರಿತಾ ಇದೆ ಅಂತ ಇಟ್ಕೊಳ್ಳಿ, ಈ ಎಲೆಗೆ ಸ್ವಲ್ಪ ಬೆಣ್ಣೆ ಹಚ್ಚಿ ಆ ಗಾಯದ ಮೇಲೆ ಇಟ್ಟರೆ ಆ ನೋವು ಕಡಿಮೆ ಆಗುತ್ತೆ. ನಿಧಾನವಾಗಿ ನೋವೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ ತಲೆನೋವಿಗೂ ಬೆಸ್ಟು ಇದು. ಹಾಗೆ ನಮಗೆ ಜ್ವರ ಬಂತು ಅಂದರೆ ಈ ಎಲೆಯನ್ನು ತಲೆ ಮೇಲೆ ಇಟ್ಟಾಗ ಅದು ಆ ಹೀಟೆಲ್ಲ ಎಳ್ಕೊಬಿಡತ್ತೆ. ಅಂದರೆ ಜ್ವರ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಅಂದರೆ ಹಣೆಯೆಲ್ಲ ಕೋಲ್ಡ್ ಆಗ್ತಾ ಬರುತ್ತೆ ಅಲ್ವಾ. ಹಾಗೆ ತುಂಬ ಬೆಸ್ಟ್ ಇದು. ಕಣ್ಣಿಗಂತೂ ತುಂಬ ಬೆಸ್ಟು. ಹೆಚ್ಚೆಚ್ಚು ಬಸಳೆ ಸೊಪ್ಪು ತಿಂತಾಯಿದ್ರೆ ಕಣ್ಣಿನ ದೋಷ ಏನಾದರೂ ಇದ್ದರೂ ಕೂಡ ಕಡಿಮೆ ಆಗುತ್ತೆ. ಎಲ್ಲದಕ್ಕೂ ಒಳ್ಳೆಯದು ಅಂತ ಹೇಳ್ಬೋದು. ಹಾಗೆ ನಾನಿಲ್ಲಿ ಎಷ್ಟು ಮಾಡಿದ್ದೀನಲ್ವ, ನಂತರ ಇದಕ್ಕೆ ಒಣಗಿದ ಎಲೆ ಎಲ್ಲ ಸೇರಿಸಿ ಇಟ್ಕೋತೀನಿ. ಎಲ್ಲಾದರೂ ಒಂದು ಗಿಡ ಇದ್ದಾಗ ಅದ್ರದ್ದು ಎಲ್ಲೆಲ್ಲ ಸೇರಿಸಿಟ್ಟಾಗ ಒಣಗಿರುತ್ತೆ, ಅದನ್ನು ಮೇಲ್ಗಡೆ ಹಾಕ್ತೀನಿ. ಚೆನ್ನಾಗಿ ನೀರನ್ನು ಕುಡಿಸಬೇಕು ಅದಕ್ಕೆ. ಹೀಗೆ ಮಾಡಿದಾಗ ಏನಾಗುತ್ತೆ ಗೊತ್ತಾ, ವಾರಕ್ಕೊಮ್ಮೆ ಇದ್ರದ್ದು ಕೆಲಸ ಮಾಡಿದ್ರೆ ಸಾಕು. ವಾರಕ್ಕೆ ಒಂದಿನ ನಾವು ಈ ರೀತಿ ಮಾಡಿ ಡೈಲಿ ಒಂದು ಟೈಮ್ ನೀರು ಹಾಕಿಬಿಟ್ರೆ ಮನೆ ತುಂಬ ಬಸಳೆ ಗಿಡ ಹಬ್ಕೊಬಿಡುತ್ತೆ, ಅಷ್ಟು ಬಸಳೆ ಆಗುತ್ತೆ. ಇದಂತೂ ಈಸಿಯಾಗಿ ಪ್ರತಿಯೊಬ್ಬರು ಬಸಳೆಯನ್ನು ಬೆಳೆಸ್ಬೋದು. ಪಾಟಲ್ಲಿ ಹಚ್ಚಿ ಬೆಳೆಸ್ಬೋದು. ಹಾಗೆ ಇದಕ್ಕೆ ತುಂಬ ಬಿಸಿಲು ಬೇಕು ಅಂತೇನಿಲ್ಲ, ತಂಪಲಲ್ಲಾದರೂ ಬೆಳೆಯುತ್ತೆ. ಮಳೆಗಾಲದಲ್ಲಾದರೂ ಕೂಡ ನೆರಳಲ್ಲಿ ಇಟ್ಟರೂ ಬೆಳೆದು ಬಿಡುತ್ತೆ, ಅದು ಬೆಳೀತಾನೆ ಹೋಗುತ್ತೆ. ಶೆಕೆಲಂತೂ ಎಲ್ರಿಗೂ ಒಳ್ಳೆಯದು, ಮಳೆಗಾಲದಲ್ಲೂ ಒಳ್ಳೆಯದು. ಬಸಳೆನ ಆವಾಗವಾಗ ತಿಂತಾ ಇರಬೇಕು. ನಮ್ಮ ದೇಹ ತುಂಬ ತಂಪಾಗಿ, ಕಣ್ಣು ಎಲ್ಲ ತುಂಬ ತಂಪಾಗಿರುತ್ತೆ. ಕಣ್ಣುರಿ ಎಲ್ಲ ಬರಲ್ಲ, ತಲೆನೋವು ಕಡಿಮೆ ಆಗುತ್ತೆ. ಓಕೆನಾ. ಎಲ್ಲದಕ್ಕೂ ಉಪಯೋಗ ಅಂತ ಹೇಳ್ಬೋದು. ಇದರಲ್ಲಿ ಐರನ್ ತುಂಬ ಜಾಸ್ತಿ ಇದೆ. ಹಾಗೆ ಕ್ಯಾಲ್ಸಿಯಮ್ಮು ಕೂಡ ತುಂಬ ಇದೆ ಇದರಲ್ಲಿ. ಎಲ್ಲದೂ ಇದೆ, ವಿಟಮಿನ್ ಡಿ ಎಲ್ಲ ಇದೆ. ಹಾಗಾಗಿ ಇದನ್ನು ಆದಷ್ಟು ಜಾಸ್ತಿ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಒಳ್ಳೆಯ ಆರೋಗ್ಯ ಸಿಗತ್ತೆ ಅಂತ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಇದು. ನಾನಿದು 2ನೇ ಸಲ ಎಲೆ ತೆಗಿತಾ ಇರೋದು. ಆ ಕಡೆ ಈ ಕಡೆ ಎಲ್ಲ ತೆಗೆದಿದ್ದೀನಿ ಅಲ್ವಾ. ಅದು ಫಸ್ಟ್ ಟೈಮ್ ನಾನು ಒಂದು ಸಲ ತೆಗೆದೆ, ನಂತರ 2ನೇ ಸಲ ತೆಗಿತಾ ಇರೋದು. ಇದು 2 ದಿನದ ವಿಡಿಯೋ ಇದೆ. ಫಸ್ಟ್ ಒಂದು ಸಲ ಎಲೆ ತೆಗೆದಿರೋದು, ನಂತರ ಮತ್ತೊಮ್ಮೆ ತೆಗೆದಿರೋದು. ತುಂಬ ಹಬ್ಬಲಿಕ್ಕೆ ಬಿಡ್ತಾ ಹೋಗಬೇಕು, ಅಂದರೆ ಅದಕ್ಕೆ ದಾರಿ ಮಾಡಿಕೊಡ್ಬೇಕಾಗತ್ತೆ. ನೋಡಿ ಎಲೆ ಎಲ್ಲ ಎಷ್ಟು ಸಿಕ್ತು. ಒಂದು ಸಲ ಗಿಡ ಎಲ್ಲ ಖಾಲಿ ಅನಿಸುತ್ತೈತೆ.